ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಸಾರ್ವಜನಿಕ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕೊಪ್ಪಳರವರು ಸಿದ್ಧಪಡಿಸಿರುವಂತಹ ಒಂದು 2023-24ನೇ ಸಾಲಿಗಾಗಿ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಸಿದ್ಧಪಡಿಸಿದ್ದಾರೆ. ಆ ಒಂದು ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ. ವಿಷಯ ಗಣಿತ, ಅಂಕಗಳು 80, ವರ್ಗ 10ನೇ, ಗರಿಷ್ಠ ಸಮಯ 3 ಗಂಟೆ 15 ನಿಮಿಷ. ಈ ಕೆಳಗಿನ ಪ್ರತಿ ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಸರಿಯಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಬರೆಯಿರಿ. 3, 1, -1, -1 ಡ್ಯಾಶ್ ಡ್ಯಾಶ್. ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಕಂಡುಹಿಡಿಯುವಂಥದ್ದು. ಇಲ್ಲಿ ಎ, ಬಿ, ಸಿ, ಡಿ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು. ಇನ್ನು ಎರಡನೇ ಪ್ರಶ್ನೆ, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ a1/a2 ಸಮನಾಗಿದೆ, b1/b2 ಸಮನಾಗಿದೆ, c1/c2 ಆದರೆ ಅವುಗಳಿಗೆ ಯಾವ ಪರಿಹಾರವನ್ನು ಹೊಂದಿರುತ್ತವೆ ಅಂತ ಕೇಳಿದ್ದಾರೆ. ಇಲ್ಲಿ ಇವು ಸಮಾಂತರ ರೇಖೆಗಳಾಗಿರುವುದರಿಂದ ಯಾವುದೇ ಪರಿಹಾರವನ್ನ ಹೊಂದಿರುವುದಿಲ್ಲ. ಇಲ್ಲಿ 1 - 3 ಅಂದ್ರೆ ಇದು -2 ಅನ್ನುವಂತಹ ಉತ್ತರ. ಇನ್ನು ಪಕ್ಕದ ಚಿತ್ರದಲ್ಲಿ ಡಿಇ ಸಮಾಂತರವಾಗಿದೆ, ಬಿಸಿ ಆಗಿದ್ದು ಎಸಿಯ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಎಸಿಯ ಉದ್ದ ಇಲ್ಲಿ ಸರಿಯಾದ ಉತ್ತರ ಎಷ್ಟು? 6 ಅನ್ನುವಂತ ಉತ್ತರ. ಮೂಲ ಬಿಂದುವಿನಿಂದ P(3, 4) ಬಿಂದುವಿಗಿರೋ ದೂರ ಎಷ್ಟು ಅಂದ್ರೆ ಇಲ್ಲಿ ಉತ್ತರ 5 ಅನ್ನುವಂಥದ್ದು. 5ನೇ ಪ್ರಶ್ನೆ, ಆರ್ ತ್ರಿಜ್ಯವಿರುವ ವೃತ್ತದಲ್ಲಿ ಪಿ ಕೋನವನ್ನು ಹೊಂದಿದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಕೇಳಿದ್ದಾರೆ. ಇಲ್ಲಿ 2 1 2, 2 3 6, 2 6 12 ಅಂದ್ರೆ ಇದು ಸರಿಯಾದ ಉತ್ತರ. ಯಾಕಂದ್ರೆ ನಮ್ಮ ಸೂತ್ರ θ/360 ಡಿಗ್ರಿ × πr² ಅಂತಿದೆ. ಹಾಗಾಗಿ ಇದು ಸರಿಯಾದಂತ ಉತ್ತರ. ಇನ್ನು ವೃತ್ತದೊಳಗಿನ ಒಂದು ಬಿಂದುವಿನಿಂದ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ 0 ಅಂತಿದೆ. ವೃತ್ತದೊಳಗಿನ ಒಂದು ಬಿಂದುವಿನಿಂದ ಅಂತಿದೆ. ವೃತ್ತದ ಹೊರಗಿನ ಬಿಂದುವಿನಿಂದ ನಾವು 2 ಸ್ಪರ್ಶಕಗಳನ್ನು ಎಳೆಯಬಹುದು. ಆದ್ರೆ ಒಳಗಿನಿಂದ ಕೇವಲ ಒಂದೇ ಒಂದು ಸ್ಪರ್ಶಕವನ್ನು ಎಳಿಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇಲ್ಲಿ ಸರಿಯಾದಂತ ಉತ್ತರ 0 ಅನ್ನುವಂಥದ್ದು. ಈಗ 7ನೇ ಪ್ರಶ್ನೆ, 2x² - 3x + 5 0 ವರ್ಗ ಸಮೀಕರಣದ ಮೂಲಗಳು. ಇಲ್ಲಿ ಶೋಧಕದ ಬೆಲೆಯನ್ನ ಕಂಡುಹಿಡಿಯಬೇಕು. 3 ಡೆಲ್ಟಾ b² - 4ac. ಬಿ ಅಂದ್ರೆ 3, 3ರ ವರ್ಗ 9, 4 2 8, 8 5 40 ಅಂತಂದ್ರೆ b² - 4ac ಅಂದ್ರೆ ಇಲ್ಲಿ ವಾಸ್ತವ ಮೂಲಗಳಿಲ್ಲ ಅಂತಂದ್ರೆ ಊಹಾ ಮೂಲಗಳು ಅನ್ನುವಂತಹ ಉತ್ತರ. b² - 4ac ಅನ್ನ ಕಂಡುಹಿಡ್ರಿ. ಉತ್ತರ ಮೈನಸ್ ನಲ್ಲಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಪ್ಲಸ್ ನಲ್ಲಿ ಉತ್ತರ ಬಂದಾಗ ವಾಸ್ತವ ಮತ್ತು ಭಿನ್ನ ಸಮನಾಗಿದೆ. 0 ಬಂದ್ರೆ ವಾಸ್ತವ ಮತ್ತು ಸಮ, ಮೈನಸ್ ನಲ್ಲಿ ಉತ್ತರ ಬಂದ್ರೆ ವಾಸ್ತವ ಮೂಲಗಳಿಲ್ಲ ಅಂತಕ್ಕಂಥದ್ದು. ಇಲ್ಲಿ 8ನೇ ಪ್ರಶ್ನೆ, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πr × r + h ಅನ್ನುವಂತಹ ಉತ್ತರ. ಇನ್ನು 2ನೇ ಪ್ರಶ್ನೆ, ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ 1 ಅಂಕ. ಒಟ್ಟು 8 ಪ್ರಶ್ನೆಗಳು 8 ಅಂಕ. ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆ 0.3 ಆಗಿದ್ದರೆ ಅದೇ ಆಟದಲ್ಲಿ ಸೋಲುವ ಸಂಭವನೀಯತೆ ಅಂದ್ರೆ 1ರಲ್ಲಿ 0.3 ಅನ್ನ ಕಳೆಯಬೇಕು. ಬರುವಂತ ಉತ್ತರ ಎಷ್ಟಾಗಿರುತ್ತೆ? 0.7 ಅನ್ನುವಂತ ಉತ್ತರ. ಇನ್ನು 10ನೇದು, ಪೈಥಾಗೋರಸನ ಪ್ರಮೇಯದ ವಿಲೋಮವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಆ 2 ಬಾಹುಗಳ ನಡುವೆ ಲಂಬಕೋನ ಏರ್ಪಡುತ್ತದೆ ಅನ್ನುವಂಥದ್ದು. ಇದು ಪೈಥಾಗೋರಸನ ಪ್ರಮೇಯದ ವಿಲೋಮ. ಇನ್ನು 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಆದರ್ಶ ರೂಪದಲ್ಲಿ ಅಂದ್ರೆ a1x + b1y + c1 = 0, a2x + b2y + c2 = 0 ಅನ್ನುವಂಥದ್ದು ಇದು. ಇನ್ನು 12ನೇ ಪ್ರಶ್ನೆ, 104 ಅನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳಿದರೆ 140 ಈ ರೀತಿಯಾಗಿ ಹಾಕೊಂಡು ಇವುಗಳ ಅವಿಭಾಜ್ಯ ಅಪವರ್ತನಗಳನ್ನ 2 70 ಅಂತಕ್ಕಂಥದ್ದು, ಆನಂತರ 2 35 70, ಆನಂತರ 5 7 35, ಆನಂತರ 7 1 7 ಅನ್ನುವಂಥದ್ದು. ಇದು 140ರ ಅವಿಭಾಜ್ಯ ಅಪವರ್ತನಗಳು ಏನೇನು ಬರ್ತಾವ ಅಂತಂದ್ರ 2 × 2 × 5 × 7 ಅನ್ನುವಂತಹ ಉತ್ತರ. 5 × 7 ಇವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಇಲ್ಲಿ -1 ಅನ್ನು ಆದೇಶಿಸಿದಾಗ p(-1) ಬೆಲೆ ಅಂದ್ರೆ ಇದು 1 ಬರುತ್ತೆ. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ 3 ಬರುತ್ತೆ. ಇದು -4 ಅಂದ್ರೆ ಉತ್ತರ 3 + 1 - 4 ಅಂದ್ರೆ 0 ಅನ್ನುವಂತ ಉತ್ತರವನ್ನು ಬರುತ್ತೆ. ಇಲ್ಲಿ 14ನೇ ಪ್ರಶ್ನೆ, sin 60 ಡಿಗ್ರಿ ಮತ್ತು cos 30 ಡಿಗ್ರಿ ಅಂದ್ರೆ sin 60 ಡಿಗ್ರಿ ಅಂದ್ರೂ √3/2 ಇದೆ ಮತ್ತು cos 30 ಡಿಗ್ರಿ ಅಂದ್ರೆ ಅದು ಕೂಡ √3/2 ಇದೆ. ಇವುಗಳ ಲಸವನ್ನ ತೆಗೆದಾಗ 2 ಅಂತ ಬರುತ್ತೆ. ಈಗ √3 + √3 ಅಂದ್ರೆ 2√3/2 ಅನ್ನುವಂಥ 2 ಹೋದಾಗ ಉತ್ತರ ಬರುವಂತ √3 ಅನ್ನುವಂಥ. ಇದನ್ನ ಮಾಡಿ ನೋಡಿ. ಈ ಸಮೀಕರಣವನ್ನ ಅಪವರ್ತನ ವಿಧಾನದಿಂದ ಬಿಡಿಸಿ ಅಂತ ಹೇಳಿದರೆ
ಇಲ್ಲಿ 5 2 10, 5ರಲ್ಲಿ 2 ಕಳೆದ್ರೆ 3 ಅಂತಕ್ಕಂಥ ಬರುತ್ತೆ. ಇದಕ್ಕೆ ಅಪವರ್ತನವನ್ನ ಮಾಡುವಂಥದ್ದು. 16ನೇ ಪ್ರಶ್ನೆ, ಒಂದು ಪೈಪ್ ನ ತ್ರಿಜ್ಯ 7 ಸೆಂಟಿಮೀಟರ್ ಮತ್ತು ಅದರ ಎತ್ತರ ಉದ್ದ 50 ಸೆಂಟಿಮೀಟರ್. ಇಲ್ಲಿ ಉದ್ದ ಮೀನ್ಸ್ ಎತ್ತರ ಅಂತ ಅನ್ಕೊಳ್ಬೇಕು. ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಇಲ್ಲಿ ಪೈಪ್ ಅಂದ ತಕ್ಷಣ ಅದು ಸಿಲಿಂಡರ್ ಆಗುತ್ತೆ. ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ 2πr(h) ಅನ್ನುವಂತ ಉತ್ತರ. ಇಲ್ಲಿ 2 ಇದೆ, ಇಂಟು ಪೈ ಅಂದ್ರೆ 22 ಡಿವೈಡೆಡ್ ಬೈ 7, ಇಂಟು ಆರ್ ಅಂದ್ರೆ ತ್ರಿಜ್ಯ ಎಷ್ಟಿದೆ 7 ಇದೆ, ಇಂಟು ಎಚ್ ಅಂದ್ರೆ ಎತ್ತರ 50 ಇದೆ. ಈಗ 7 ಮತ್ತು 7 ಛೇದ ಹೋಯ್ತು, 22 44, 44 ಇಂಟು 50 ಅಂದ್ರ 5 4 20, 5 4 22 ಅಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ 2200 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತ ಉತ್ತರ. ಇನ್ನು 3ನೇ ಪ್ರಶ್ನೆಗಳನ್ನು ನೋಡಿ, ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಪ್ರತಿಯೊಂದು ಪ್ರಶ್ನೆಗೂ 2 ಅಂಕಗಳು, ಒಟ್ಟು 8 ಪ್ರಶ್ನೆಗಳಿದ್ದು ಒಟ್ಟು 16 ಅಂಕಗಳು. ಇನ್ನು ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ನೋಡೋಣ. 2 ಅಂಕಿಗಳ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ ಅಥವಾ ಅನ್ನುವಂತ ಪ್ರಶ್ನೆ ಇದೆ. 2 7 12 ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳವರೆಗಿನ ಮೊತ್ತವನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ. 18ನೇದು x+y=11 ಮತ್ತು x-y=7. ಈ ಸಮೀಕರಣವನ್ನು ಯಾವುದಾದರೂ ವಿಧಾನದಿಂದ ಬಿಡಿಸಿ. 19ನೇದು 5 -√3 ಅನ್ನು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 20ನೇ ಪ್ರಶ್ನೆ, -5 7 ಮತ್ತು q ಬೆಲೆ ನಿರ್ದೇಶಾಂಕ -1 3 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಅಥವಾ a 2 5 ಮತ್ತು b x-7 ಈ ಬಿಂದುಗಳ ನಡುವಿನ ದೂರ 13 ಮಾನಗಳಾದರೆ x ನ ಬೆಲೆಯನ್ನು ಕಂಡುಹಿಡಿಯಿರಿ. 21ನೇ ಪ್ರಶ್ನೆ, 3 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 50 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿ. 22ನೇದು ಸೂತ್ರದ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. 4x² + 3x - 7 0. 23ನೇದು ಇದು ಕೂಡ ಇಂಪಾರ್ಟೆಂಟ್ ಇರುವಂತದ್ದು. tan a + b √3 ಮತ್ತು tan a - b 1/√3 ಆದ್ರೆ a ಮತ್ತು b ಗಳನ್ನ ಕಂಡುಹಿಡಿಯಿರಿ. 24ನೇ ಪ್ರಶ್ನೆ, ಒಂದು ದಾಳವನ್ನು ಉಳಿಸಿದಾಗ ಕೆಳಗಿನ ಘಟನೆಗಳನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಅವಿಭಾಜ್ಯ ಸಂಖ್ಯೆಗಳು ಅಂತ ಕೇಳಿದ್ದಾರೆ ಮತ್ತು ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿಯುವಂತಹ ಸಂಭವನೀಯತೆ. ಇಲ್ಲಿ ಅವಿಭಾಜ್ಯ ಸಂಖ್ಯೆ ಅಂದ್ರೆ 2 ಬರುತ್ತೆ, 3 ಬರುತ್ತೆ ಮತ್ತು 5 ಅನ್ನ ಬರುತ್ತೆ. ಅಂದ್ರೆ 3/6 ಅಂದ್ರೆ 1/2 ಅನ್ನುವಂತ ಉತ್ತರ. ಇಲ್ಲಿ ವರ್ಗ ಸಂಖ್ಯೆ ಯಾವುದಿದೆ 1 ಇದೆ ಮತ್ತು 4 2 ಇವೆ. 2/6 ಅಂದ್ರೆ ಅದು ನಮಗೆ 1/3 ಅನ್ನುವಂತ ಉತ್ತರವನ್ನು ಬರುತ್ತೆ ಅಂತ. ಇನ್ನು 4ನೇ ಪ್ರಶ್ನೆ, ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ. 5 ವರ್ಷಗಳ ಬಳಿಕ ಜೇಕಬರ ವಯಸ್ಸು ಅವನ ಮಗನ ವಯಸ್ಸಿನ 3ರಷ್ಟಾಗುತ್ತದೆ. 5 ವರ್ಷಗಳ ಹಿಂದೆ ಜೇಕಬರ ವಯಸ್ಸು ಅವರ ಮಗನ ವಯಸ್ಸಿನ 7ರಷ್ಟಿತ್ತು. ಹಾಗಾದ್ರೆ ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಅನ್ನುವಂಥದ್ದು ಇಲ್ಲೂ ಕೂಡ ಒಂದು ಅಥವಾ ಪ್ರಶ್ನೆ ಇರುತ್ತೆ. 2 ಅಂಕಿಯ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ 9. ಇದರಲ್ಲಿರುವ ಅಂಕಿಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆಯ 9ರಷ್ಟಕ್ಕೆ ಸಮನಾಗುತ್ತದೆ. ಹಾಗಾದ್ರೆ ಆ ಸಂಖ್ಯೆಯನ್ನ ಕಂಡುಹಿಡಿಯಿರಿ. 26ನೇ ಪ್ರಶ್ನೆ, ಪಕ್ಕದ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ವರ್ಗದ ವಿಸ್ತೀರ್ಣವನ್ನ ಕಂಡುಹಿಡಿದು ನಂತರ ಈ 2 ವೃತ್ತಗಳ ವಿಸ್ತೀರ್ಣ ಅಂದ್ರೆ ಇಲ್ಲಿ ವರ್ಗದ ಪ್ರತಿ ಬಾಹು 14 ಸೆಂಟಿಮೀಟರ್ ಇದೆ. ಈ ಅರ್ಧ ವೃತ್ತದ ತ್ರಿಜ್ಯ ಅಂದ್ರೆ 7 ಸೆಂಟಿಮೀಟರ್ ಆಗುತ್ತೆ. 7 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು 2 ಅರ್ಧ ವೃತ್ತಗಳು ಚೌಕದ ವಿಸ್ತೀರ್ಣದಲ್ಲಿ 2 ಅರ್ಧ ವೃತ್ತಗಳ ವಿಸ್ತೀರ್ಣವನ್ನ ಕಳೆದಾಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಬರುತ್ತೆ. 27th ಕ್ವಶನ್, √1 + sin a / 1 - sin a secant a + tan a ಎಂದು ಸಾಧಿಸಿ. ಇಲ್ಲೂ ಕೂಡ ಅಥವಾ ಪ್ರಶ್ನೆ ಇರುತ್ತೆ. cos a / 1 + sin a + 1 + sin a / cos a 2 secant a ಎಂದು ಸಾಧಿಸಿ. ಇನ್ನು 28ನೇ ಪ್ರಶ್ನೆ, ಇಲ್ಲಿ ಕೂಡ ಅಥವಾ ಪ್ರಶ್ನೆ ಇರುತ್ತೆ. ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಮರದ ತುದಿಯು ಮರದ ಬುಡದಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ. ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತೆಂದು ಕಂಡುಹಿಡಿಯಿರಿ. ಅಥವಾ ಪ್ರಶ್ನೆ, ನೆಲದ ಮೇಲೆ ನೇರವಾಗಿ ನಿಂತ ಸ್ತಂಭವೊಂದರ ನೆರಳಿನ ಉದ್ದವು ಸೂರ್ಯನೆಡೆಗಿನ ಕೋನವು 60 ಡಿಗ್ರಿ ಇದ್ದಾಗ ಉಂಟಾದ ನೆರಳಿನ ಉದ್ದಕ್ಕಿಂತ 30 ಡಿಗ್ರಿ ಇದ್ದಾಗ ಉಂಟಾದ ನೆರಳಿನ ಉದ್ದವು 40 ಡಿಗ್ರಿ ಹೆಚ್ಚಾಗಿದೆ. ಹಾಗಾದ್ರೆ ಸ್ತಂಭದ ಎತ್ತರವನ್ನು ಕಂಡುಹಿಡಿಯಿರಿ. 29ನೇದು, BC 6 ಸೆಂಟಿಮೀಟರ್, AB 5 ಸೆಂಟಿಮೀಟರ್ ಆಂಗಲ್ ABC 60 ಡಿಗ್ರಿ. ಟ್ರಯಾಂಗಲ್ ABC ಅಂದ್ರೆ ತ್ರಿಭುಜ ABC ಅನ್ನು ರಚಿಸಿ ನಂತರ ಅದರ ಪ್ರತಿಯೊಂದು ಬಾಹುವು 3/4 ರಷ್ಟಿರುವಂತೆ ಇನ್ನೊಂದು ಸಮರೂಪ ತ್ರಿಭುಜವನ್ನು ರಚಿಸಿ ಅನ್ನುವಂಥದ್ದು. ಇನ್ನು 30ನೇ ಪ್ರಶ್ನೆ, ಇಲ್ಲಿಯೂ ಕೂಡ ಅಥವಾ ಇದೆ. ಸರಾಸರಿ ಮತ್ತು ಬಹುಲಕ ಮತ್ತು ಮಧ್ಯಾಂಕ ಇವು 3ರಲ್ಲಿ ಯಾವ್ದಾದ್ರು 2 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅಂದಾಜು ಸರಾಸರಿ ವಿಧಾನದಿಂದ ಕಂಡುಹಿಡಿಯಿರಿ ಅನ್ನುವಂತ ಪ್ರಶ್ನೆ. ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಕೊಟ್ಟಿದ್ದಾರೆ. ಕೆಳಗಿನ ದತ್ತಾಂಶಗಳ ಮಧ್ಯಾಂಕವು 525, ಒಟ್ಟು ಆವೃತ್ತಿ 100 ಆಗಿದರೆ x ಮತ್ತು y ಗಳ ಬೆಲೆಗಳನ್ನ ಇಲ್ಲಿ
ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಆ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಕೊಟ್ಟು ಇಲ್ಲೊಂದು ಎಕ್ಸ್ ಅನ್ನ ಕೊಟ್ಟಿದ್ದಾರೆ, ಇಲ್ಲಿ y ಕೊಟ್ಟಿದ್ದಾರೆ. ಈ ಎಕ್ಸ್ ಮತ್ತು y ಗಳ ಬೆಲೆಯನ್ನ ಕಂಡುಹಿಡಿಯುವಂಥದ್ದು. ಆಲ್ರೆಡಿ ಮಧ್ಯಾಂಕದ ಉತ್ತರ 525 ಅಂತ ಕೊಟ್ಟಿದ್ದಾರೆ. ಆ ಸೂತ್ರದಲ್ಲಿ 525 ಮಧ್ಯಾಂಕ ಅಂತ ತುಂಬಿ ಮುಂದೆ 100 ಇದೆಲ್ಲ ಅದನ್ನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಬೇಕನ್ನುವಂಥದ್ದು. ಮಧ್ಯಾಂಕ 525 ಅಂದ್ರೆ ಇವುಗಳ ಮಧ್ಯದಲ್ಲಿ ಬರುತ್ತೆ ಅಂತ. 31ನೇ ಪ್ರಶ್ನೆ, ಕೆಳಗಿನ ದತ್ತಾಂಶಗಳನ್ನು ಅಧಿಕ ಇರುವ ವಿಧಾನದ ಓಜಿವ್ ನಕ್ಷೆಯಲ್ಲಿ ರಚಿಸಿ. ವರ್ಗಾಂತರ ಆವೃತ್ತಿ ಅಂತ ಕೊಟ್ಟಿದ್ದಾರೆ. ಓಜಿವ್ ಅನ್ನ ರಚನೆ ಮಾಡುವಂಥದ್ದು, ಅದು ಅಧಿಕ ಇರುವ ವಿಧಾನದ ಓಜಿವ್. ಇನ್ನು 32ನೇ ಪ್ರಶ್ನೆ, A4 - 1 B-2 - 3 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ. 33 ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ್ಕೂ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಇನ್ನ 5ನೇ ಪ್ರಶ್ನೆ, ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ. 4 ಅಂಕಗಳು, ಪ್ರತಿ ಪ್ರಶ್ನೆಗೆ 4 ಪ್ರಶ್ನೆಗಳು, ಒಟ್ಟು 16 ಅಂಕಗಳು. 34ನೇದು, ಒಂದು ಸಮಾಂತರ ಶ್ರೇಣಿಯ 4 ಕ್ರಮಾನುಗತ ಪದಗಳ ಮೊತ್ತ 324, ಅದರ ಮೊದಲ ಪದ ಮತ್ತು ಕೊನೆಯ ಪದಗಳ ಗುಣಲಬ್ಧ ಹಾಗೂ ಅದರ ಮಧ್ಯದ ಪದಗಳ ಗುಣಲಬ್ಧಗಳ ಅನುಪಾತ 7:15 ಆದರೆ ಆ ಶ್ರೇಣಿಯ 4 ಪದಗಳನ್ನು ಕಂಡುಹಿಡಿಯಿರಿ. ಅಥವಾ ಒಂದು ಸಮಾಂತರ ಶ್ರೇಣಿಯ ಮೊದಲ 5 ಧನ ಪೂರ್ಣಾಂಕಗಳಲ್ಲಿ ಮಧ್ಯದ 3 ಪದಗಳ ಮೊತ್ತ 24 ಮತ್ತು ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ 48 ಆದರೆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ. 35th ಕ್ವಶನ್, ಕೆಳಗಿನ ಸಮೀಕರಣಗಳನ್ನು ನಕ್ಷೆಯ ವಿಧಾನದಿಂದ ಬಿಡಿಸಿ. 2x + y = 8, x - y = 1 ಅನ್ನುವಂಥದ್ದು. ಇನ್ನು 36ನೇ ಪ್ರಶ್ನೆ, √2 + -√2 ಇವು ಎರಡು 2x⁴ - 3x³ - 3x² + 6x - 2 ರ ಶೂನ್ಯತೆಗಳಾದ್ರೆ ಅದರ ಉಳಿದ ಎಲ್ಲಾ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು. ಇನ್ನು 37ನೇ ಪ್ರಶ್ನೆ, ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮಾನುಪಾತದಲ್ಲಿರುತ್ತವೆ ಎಂದು ಸಾಧಿಸಿ. ಇನ್ನು 6ನೇ ಪ್ರಶ್ನೆ, ಕೆಳಗಿನ ಲೆಕ್ಕವನ್ನು ಬಿಡಿಸಿ. 38ನೇ ಪ್ರಶ್ನೆ, ಕೆಳಗಿನ ಬುಗುರಿಯು ಶಂಕುವಿನ ಪಾದದ ಮೇಲೆ ಅರ್ಧ ಗೋಳವನ್ನು ಇರಿಸಿದೆ. ಇದರ ಸಂಪೂರ್ಣ ಎತ್ತರ 5 ಸೆಂಟಿಮೀಟರ್ ಮತ್ತು ಇದರ ತ್ರಿಜ್ಯ 3.5 ಸೆಂಟಿಮೀಟರ್ ಇದೆ. ಹಾಗಾದರೆ ಬುಗುರಿಯ ಮೇಲ್ಮೈ ವಿಸ್ತೀರ್ಣ ಅಥವಾ ಮತ್ತು ಗಾತ್ರವನ್ನ ಅಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಇದರ ಪೂರ್ಣ ಮೇಲ್ಮೈ, ಬುಗುರಿಯ ಮೇಲ್ಮೈ ಅಂತ ತಕ್ಷಣ ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಅದರ ಗಾತ್ರ ಅಂದ್ರೆ ಇಲ್ಲಿ ಘನಫಲವನ್ನ ಕಂಡುಹಿಡಿಯುವಂಥದ್ದು. ಟೋಟಲ್ ಎತ್ತರ 5 ಸೆಂಟಿಮೀಟರ್ ಇದೆ ಅಂದ್ರೆ ಈ ಶಂಕುವಿನ ಎತ್ತರ ಎಷ್ಟಿರುತ್ತೆ ಅಂದ್ರೆ 5ರಲ್ಲಿ 3.5 ಅನ್ನ ಕಳೆದಾಗ ಇದು ಶಂಕುವಿನ ಎತ್ತರವನ್ನ ನಮಗೆ ಬರುತ್ತೆ. ಇದರ ತೆಗೆದುಕೊಂಡು ನಾವು ಇದರ ಮೇಲ್ಮೈ ವಿಸ್ತೀರ್ಣ ಮತ್ತು ಗಾತ್ರವನ್ನ ಕಂಡುಹಿಡಿಯುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು ಬೇರೆ ಬೇರೆ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಮಾಡಿರುವಂತಹ ಸಿದ್ಧಪಡಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಈ ವಿಡಿಯೋವನ್ನ ಮಾಡಿದ್ದೇನೆ ಮತ್ತು ನಾನು ಕೂಡ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೂಡ ಇವೆ ಅಂತ ಹೇಳುತ್ತಾ, ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ, ವಿಡಿಯೋ ತಾವು ಕೊನೆವರೆಗೆ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.